ಮಂಗಳೂರು ವಿಧಾನಸಭಾ ಕ್ಷೇತ್ರದ NSVಯ ವತಿಯಿಂದ ಇವತ್ತು ನಾವೆಲ್ಲರೂ ಕೂಡ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಆದ ಬಗ್ಗೆ ನ್ಯಾಯಕ್ಕಾಗಿ ನಾವು ಹೋರಾಡ್ತಾ ಇದ್ದೇವೆ. ಸುಮಾರು 22 ಲಕ್ಷ ವಿದ್ಯಾರ್ಥಿಗಳ ಜೀವನದ ಭವಿಷ್ಯ ಇವತ್ತು ಹಾಳಾಗಿದೆ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಬಂಧುಗಳೇ, ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳು ಸುಮಾರು ಒಂದು ನೀಟ್ ಪರೀಕ್ಷೆ ಬರೀಬೇಕಾದ್ರೆ ಸುಮಾರು 2 ವರ್ಷದಿಂದ ರಾತ್ರಿ ಹಗಲೆನ್ನದೆ ಅದರ ಬಗ್ಗೆ ಕೆಲಸ ಮಾಡಿ ಓದಿ ಪರಿಶ್ರಮ ಪಟ್ಟು ನಾಳೆ ಎಕ್ಸಾಮ್ ಬರುವಾಗ ಅದರಲ್ಲಿ ನಮ್ಮ ಬಡ ವಿದ್ಯಾರ್ಥಿಗಳಿಗೆಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು ಅಂತ ಹೇಳಿಕೊಂಡು ಅದೆಲ್ಲರೂ ನಾವು ಡಾಕ್ಟ್ರು ಅಥವಾ ಇನ್ನಿತರ ಅನ್ನು ಪಡೆಯಬೇಕಾದ್ರೆ ಕೂಡ ಈ ನೀಟ್ ಎಕ್ಸಾಮ್ನಲ್ಲಿ ನಮಗೆ ರ್ಯಾಂಕ್ ಬರಬೇಕಂತ ಹೇಳ್ಕೊಂಡು ಈ ಎಕ್ಸಾಮ್ಗೆ ಆಗಿ ತಯಾರಿ ಮಾಡಿದ್ರು. ಈ ಭ್ರಷ್ಟ ಕೇಂದ್ರ ಸರ್ಕಾರದ ಅವರೆಲ್ಲ ಸೇರಿಕೊಂಡು ಅವರೊಂದು ಗ್ಯಾಂಗ್ಗೆ ಇವತ್ತು CBI ಕೊಟ್ಟಾಗ ಗೊತ್ತಾಗಿದೆ ಮಂತ್ರಿಗಳ ಎಲ್ಲ ಸಹಚರರೇ ಅದರ ಬಗ್ಗೆ ಇದ್ದಾರೆ. ಅನೇಕ ಟ್ಯೂಷನ್ ಬಾಲಕಿಯರು ಇದನ್ನು ಲೀಕ್ ಮಾಡಿ ತನ್ನ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಏನು ಓದದೆ ಆ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಬರೆದು ರ್ಯಾಂಕ್ ಬರ್ತಾ ಇದ್ದಾರೆ. ನಮ್ಮ ಬಡ ವಿದ್ಯಾರ್ಥಿಗಳು ನ್ಯಾಯಕ್ಕಾಗಿ ಹೋರಾಟ ಮಾಡಿ ಓದಿ ಪರೀಕ್ಷೆ ಬರೆದು ತಾನೊಬ್ಬ ಡಾಕ್ಟರ್ ಆಗಬೇಕೆಂಬ ಕನಸನ್ನು ಕಾಣ್ತಾ ಇದ್ದಾರೆ. ಅವರ ಭವಿಷ್ಯಕ್ಕೆ ಎಲ್ಲರೂ ಕೂಡ ಇವತ್ತು ನಮ್ಮ ಕೇಂದ್ರ ಸರ್ಕಾರದ ಮಂತ್ರಿಗಳು ಎಲ್ಲರೂ ಬಿಟ್ಟಂತಾಗಿದೆ. ಅದಕ್ಕಾಗಿ ನಾವು ನ್ಯಾಯಕ್ಕಾಗಿ ನಾವು ಹೋರಾಡ್ತೇವೆ. ಯಾವ ವಿದ್ಯಾರ್ಥಿಗಳ ಪರವಾಗಿ ಕಾಂಗ್ರೆಸ್ ಪಕ್ಷ ಸದಾ ಸಿದ್ಧ ಇದೆ ಅಂತ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.